ಮೇಡಮ್ನ 1979 ನೋಡಿದ್ದು. 78 ನೋಡಿದೆ. ಅವ್ರು ನೋಡಿದ ತಕ್ಷಣವೇ ಬಿದ್ದೋಗ್ಬಿಟ್ಟೆ. ಅಯ್ಯೋ ಹೇಳಲ್ಲ ಮೇಲಕ್ಕೆ, ಇವತ್ತವರೆಗೂ ಎದ್ದಿಲ್ಲ. ಇಲ್ಲ, ಆ ಶಾಸ್ತ್ರ ಹೆಂಗಾಯ್ತು ಶಾಸ್ತ್ರ ಇದು. ಡಿ ವಿ ನಾಗರಾಜ್ ಅಂತ ಇವರ ಕಸಿನ್ನು ಡಿ ವಿ ನಾಗರಾಜ್ ಅಂತ. ಅವನು ಹಾಡ್ತಾ ಇದ್ದ. ನಾನು ಕಚೇರಿ ನೋಡಿ, ನಾವು 10-15 ವರ್ಷದ ನಮಗೆ ಸ್ನೇಹಿತರು. ಅವನು ನನ್ನ ಕಸಿನ್ ಇದ್ದಾಳೆ ಕಣೋ, ಹುಡುಗಿನ ನೀನು ನೋಡು ಅಂತ. ನಮಗೆ ಯಾವಾಗ ನಾವು ಹೆಂಗಿದ್ವಿ ಅಂತಂದರೆ ಒಂದು ಕೂಪದಲ್ಲಿ ಇದ್ವಿ. ಸಂಗೀತ ಅದೇ ಕಡೆಗೆ ಅವನು ಬಿಟ್ಟು ಹೊರಗಡೆ ಪ್ರಪಂಚ ಹೇಗಿರಬೇಕು ಅನ್ನೋದು ಗೊತ್ತಿಲ್ಲ. ನಾನು ಇವಳು ನೋಡೋಕೆ ಹೋದಾಗ ನಾನು ಬ್ಯಾಗ್ ತೊಗೊಂಡು ಹೋಗಿದ್ದೀನಿ. ಅದರಲ್ಲಿ ಏನಿದೆ ಅಂದರೆ ಕಲ್ಲುಗಟ್ಟ ಇದೆ. ನಮ್ಮ ಪ್ರಪಂಚ ಬರೀ ಅದೇ. ಸಂಗೀತ ಯಾವಾಗಲೂ ಎಲ್ಲಿ ಯೂಸ್ ಆಗುತ್ತೋ ಗೊತ್ತಿಲ್ಲ, ಕಾರಣ ಕಲ್ಲುಗಟ್ಟ. ಆ ಬ್ಯಾಗ್ ತಗೊಂಡು ಇವಳು ನೋಡೋಕೆ ಹೋಗಿದ್ದೀನಿ. ಅದು ಫಾರ್ಮಲ್ ಇಂಟರ್ವ್ಯೂ ಥರ ಅಲ್ಲ. KSRTCಲಿ ಕೆಲಸ ಮಾಡ್ತಿದ್ದ ಅವನು. ಅಲ್ಲಿ ಇವನು ಬರೋಕ್ಕೆ ಹೇಳ್ದ. ನಾನು ಹೋದೆ. ಶಾಂತಿನಗರ ಅಲ್ಲಿ KSRTC ಆಫೀಸ್ ಇದೆಯಲ್ಲ, ಅಲ್ಲೊಂದು ಕೆಲಸ ಮಾಡ್ತಿದ್ದ. ಸರಿ ಇಲ್ಲಿ ಬಂದ್ಬಿಡು ಅಂದರೆ ಸರಿ ನಾನು ಹೋದೆ. ನೋಡಿದ್ವಿ. ಅಲ್ಲಿಂದ ನಾವು ಇದಕ್ಕೆ ಬಂದ್ವಿ, ಆಶ್ರಮದ ಹತ್ರ ಬಂದು ಇಲ್ಲಿ ಆಶ್ರಮದ ಅಲ್ಲೊಂದು ಹೋಟ್ಲಿಗೆ ಹೋಗಿ ತಿಂಡಿ ತಿನ್ಕೊಂಡು ನಡ್ಕೊಂಡು ನಡ್ಕೊಂಡು ಹೋಗಿ ಆವಾಗ ಒಂದು ಬುರುಡೆ ಬಿಟ್ಟಿದ್ದೀನಿ ಬುರುಡೆ. ಅದೇ ಯಾಕೆ ಬುರುಡೆ ನಾನು ಧೈರ್ಯವಾಗಿ ಹೇಳ್ತಿದ್ರೆ ನನಗೆ ಹೊರಗಿನ ಪ್ರಪಂಚ ಏನು ಅಂತ ಗೊತ್ತಿಲ್ಲ. ನಾನು ಯಾಕೆ ಇವಳ ನೆನೆಸ್ಕೊಂಡು ನನಗೆ ಬಂದ್ಬಿಡ್ತು ಹಾಗೆ ಆ ದುಃಖ ಒಳಗಿಂದ. ಇದು ಅಂದರೆ ಏನೂ ಗೊತ್ತಿಲ್ಲದೊಂದು ನನ್ನ ಒಂದು ಇಲ್ಲಿ ಮಟ್ಟಕ್ಕೆ ತಂದಿಟ್ಟಿದ್ದಾಳಲ್ಲ, ನಾನು ಅಳದೆ ಏನು ಮಾಡಲಿ ಹೇಳಿ. ಅಯ್ಯೋ ಸುಮ್ಮನೆ ಹೇಳ್ಬೇಡ. ಅಲ್ಲ ಎಷ್ಟು ಅವಳೇ ನನಗೆ ಹೇಳಿದಾಗ ಮುಂಡದು ಇದೆಲ್ಲ ಮಾತಾಡೋದು ನಾನು ಈಗ ಅನ್ಸತ್ತೆ. ಆಗ ಏನು ಮಾತಾಡಬೇಕು ಅಂತ ಗೊತ್ತಿಲ್ಲ. ಅದು ಹುಡುಗಿನ ನೋಡಿದೆ, ಹುಡುಗಿ ಇಷ್ಟವಾಗ್ಬಿಡ್ತು. ನಾನು ಹೇಳಿದೆಲ್ಲ ಏನಂದರೆ ಈಗ ನಾನು ಮುರಿದಾಗ ನೋಡಿಸ್ತಿದ್ದೆ ಎಲ್ಲ ಒಪ್ಕೊಂಬಿಡೋರು ಏನಂತ. ಹಾಗಾಗಿ ನಾನು ಹೇಳಿದೆಲ್ಲ ಒಪ್ಕೊತಾ ಅಂತ. ಆಮೇಲೆ ಹೇಳಿದ್ಲು, ಒಂದು ವಾರ ಟೈಮ್ ತೊಗೊಂಡ್ಲು. ತೆರಿಗೆ ಈ ಥರದವರು ಇದೆಲ್ಲ ನಮ್ಮ ಮನಸ್ಸಿಗೆ. ಯಾಕಂದರೆ ನನ್ನ ಅಭ್ಯಾಸ ಏನಂತ ಹೋಗಿ ನುಡಿಸ್ಬಿಟ್ಟು ಬಂದರೆ 4 ಕಚೇರಿ ನೆಕ್ಸ್ಟ್ 4 ಕಚೇರಿ ಹೇಳೋರು. ಅದು ಕ್ಲಾಸ್ ಅಂತ ಹಬ್ಬ. ಈಗ ನಾನು ಇವತ್ತು ಮಾತಾಡೋದ್ಮೇಲೆ ಸ್ವಲ್ಪ ತೀರೋ ಮಗನೇ ಅಂತಂದರೆ ಏನಯ್ಯ ಇದು ತುಂಬ ಟೈಮ್ ತೊಗೊಂಡ್ಲು. ನನ್ನ ಪುಣ್ಯ ಟೈಮ್ ತೊಗೊಂಡು ನನಗೆ ಅಂದ್ಲು. ಇವಾಗಲೇ ಅಂದಿದ್ರೆ ನಾನು ಏನಾಗ್ತಿದ್ನೋ ಗೊತ್ತಿಲ್ಲ. ನಾನು ಅಷ್ಟೊತ್ತಿಗೆ ಮಾಸ್ಟರ್ಸ್ ಡಿಗ್ರಿ ಮುಗಿಸಿದ್ದೆ. ಮಾಸ್ಟರ್ಸ್ ಡಿಗ್ರಿ ಇನ್ ಸೋಷಿಯಲ್ ವರ್ಕ್ ಮಾಡಿದೆ. ಮತ್ತು ಇನ್ನೂ ಕೆಲಸ ಸೇರಿರಲಿಲ್ಲ. ನಾನು ಮುಗಿಸಿದ್ದೆ ಅಷ್ಟೇ. ನಮ್ಮನೇಲಿ ನಾನೇ ಜಾಸ್ತಿ ಓದಿರೋದು. ನಮ್ಮ ತಾಯಿ ಮನೇಲಿ ತುಂಬ ಬ್ರೈಟ್ ಹುಡುಗಿ ಅಂತ ನನಗೆ ನಮ್ಮ ತಂದೆಗೆ ತುಂಬ ಇಷ್ಟ ಆಗೋದು. ಕಷ್ಟಪಟ್ಟು ಒಂದು ದಿನವೂ ನಾನು ಹೇಳಿಸ್ಕೊಳ್ಳಿಲ್ಲ, ಓದು ಮಾಡು, ಸಂಗೀತ ಪ್ರಾಕ್ಟೀಸ್ ಮಾಡು. ನಿದ್ದೆನಲ್ಲೂ ಸಂಗೀತ ಹಾಡ್ತಾ ಇದ್ದಂತೆ ನಮ್ಮ ತಂದೆ ಎಬ್ಸೋರು. ಏನಮ್ಮ ಇದು ಜಂಟಿ ವರ್ಷೆ ಹಾಡ್ತಾ ಇದೆಯಲ್ಲಮ್ಮ, ಅಕಾರ ಹಾಡ್ತಾ ಇದೆಯಲ್ಲಮ್ಮ ಅಂದರೆ ಅಷ್ಟು ಡೀಪ್ ರೂಟೆಡ್ ಆಗಿ ಸಂಗೀತ ನಂಗೆ ಹೊಟ್ಟೋಗಿತ್ತು. ಆ್ಯಂಡ್ ಐ ವಾಸ್ ಈಕ್ವಲಿ ಗುಡ್ ಇನ್ ಸ್ಟಡೀಸ್. ಸೊ ನಾನು ಮಾಸ್ಟರ್ಸ್ ಡಿಗ್ರಿಗೆ ಸೀಟ್ ಸಿಕ್ಕಿದ್ದೆ. ನನಗೆ ಅವಾಗ ಸೈಕಾಲಜಿ ಓದಿರಬೇಕು ಅಂತ ಇತ್ತು. ನಾನು ಓದಿದ್ದು ಇಂಗ್ಲೀಷ್ ಲಿಟ್ರೇಚರು, ಎಕನಾಮಿಕ್ಸು, ಹಿಸ್ಟ್ರಿ, MES ಕಾಲೇಜು. ನಾನು NSSಗೂ ಸೇರಿರಲಿಲ್ಲ, ಏನಿಲ್ಲ. ಈ MSWಗೆ ಆವಾಗ ಕೆಲವು ಕಂಡೀಷನ್ಸ್ ಇತ್ತು. ಸೈಕಾಲಜಿ ಸ್ಟೂಡೆಂಟ್ ಆಗಿರಬೇಕು, NSS ಬ್ಯಾಕ್ಗ್ರೌಂಡ್ ಇರಬೇಕು, ಸೋಷಿಯಲ್ ವರ್ಕ್ ಅಲ್ವಾ, ಸಮಾಜ ಕಾರ್ಯ ಅಲ್ವಾ ಅದು. ನನಗೆ ಏನೂ ಇರಲಿಲ್ಲ. MA ಎಕನಾಮಿಕ್ಸಿಗೆ ಸೇರ್ಕೊಂಡ್ಬಿಟ್ಟೆ ಸೆಂಟ್ರಲ್ ಕಾಲೇಜಲ್ಲಿ, ಈವ್ನಿಂಗ್ ಕಾಲೇಜು. ಒಂದು ಟೀಚರಾಗಿ ಕೆಲಸಕ್ಕೆ ಶುರು ಮಾಡಿದೆ. ನಮ್ಮನೇಲಿ ಅಗತ್ಯನೂ ಇತ್ತು. ಅಟ್ಲೀಸ್ಟ್ ಒಂಚೂರು ಇದು ನನ್ನ ಕಾಲ ಮೇಲೆ ನಾನು ನಿಂತ್ಕೊಂಡ್ರೆ ಅವ್ರಿಗೆ ಸಹಾಯ ಆಗುತ್ತೆ ಅಂತ ಸೇಂಟ್ ಪಾಲ್ಸ್ ಇಂಗ್ಲೀಷ್ ಸ್ಕೂಲ್ ಅಂತ ರಾಜಾಜಿನಗರದಲ್ಲಿತ್ತು. ಅಲ್ಲಿ ಕೆಲಸಕ್ಕೆ ಸೇರಿಕೊಂಡೆ ಟೀಚರಾಗಿ, ಮಾಂಟೆಸರಿ ಸ್ಕೂಲಲ್ಲಿ. ಆಮೇಲೆ ಈವ್ನಿಂಗ್ ಕಾಲೇಜ್ MA ಎಕನಾಮಿಕ್ಸ್ ಸೇರಿಕೊಂಡೆ. ಬಟ್ ನಂಗೆ ಮನಸ್ಸಲ್ಲಿ ತುಡಿತ MSW ಮಾಡಬೇಕು, ಮಾಸ್ಟರ್ಸ್ ಡಿಗ್ರಿ ಇನ್ ಸೋಷಿಯಲ್ ವರ್ಕ್ ಅವ್ರು ಹೇಳಿದ್ರಲ್ವ. ಸೊ ಒಂದು ಅಪ್ಲಿಕೇಶನ್ ಅಂತೂ ಹಾಕ್ಬಿಟ್ಟು ಒಂದು ಲೆಟ್ರ್ ಬರೆದಿದ್ದೆ ಪ್ರೊಫೆಸರ್ಗೆ. ಡಾಕ್ಟರ್ ಮರಳುಸಿದ್ದಯ್ಯನವರು ಅಂತಿದ್ರು. ಅವ್ರಿಗೊಂದು ಲೆಟ್ರ್ ಬರೆದಿದ್ದೆ. ಸರ್, ನಾನು ನೀವು ಹೇಳಿರೋ ಕಂಡೀಷನ್ಸ್ ನಂದು ಯಾವುದೂ ಇಲ್ಲ, ಆದರೆ ನಂಗೆ ಮನಸಾರೆ ಸಮಾಜಕ್ಕೆ ನನ್ನಿಂದ ಏನಾದ್ರು ಒಂದು ಕೊಡುಗೆ ನನ್ನ ಲೈಫ್ ಟೈಮಲ್ಲಿ ಮಾಡಬೇಕು ಅನ್ನೋದು ನಂಗೆ ಮನಸ್ಸಲ್ಲಿದೆ. ನೀವು ಇದನ್ನು ಪರಿಗಣನೆಗೆ ಮಾಡಿ ನನಗೊಂದು ಸೀಟ್ ಕೊಟ್ಟರೆ ನಾನು ಐ ವಿಲ್ ಡೂ ಮೈ ಬೆಸ್ಟ್ ಅಂತ ಒಂದು ಲೆಟ್ರ್ ಬರ್ತೀನಿ. ಎಷ್ಟು ಆಶ್ಚರ್ಯ ಆಗ್ತಿದೆ ಅಂದರೆ, ಸೊ ನಾನು ಎಕನಾಮಿಕ್ಸ್ MAಗೆ ಸೇರಿಕೊಂಡು 1 ತಿಂಗಳಾದ ಮೇಲೆ
ಸೆಂಟ್ರಲ್ ಕಾಲೇಜು ಅಡ್ಮಿನಿಸ್ಟ್ರೇಷನ್ ಆಫೀಸ್ ಹತ್ರ ಹೋಗಿ ಒಂದು ನೋಟಿಸ್ ಬೋರ್ಡಲ್ಲಿ ಲಾಸ್ಟ್ ಲಿಸ್ಟಲ್ಲಿ ಲಾಸ್ಟ್ ನೇಮ್ ನಂದಿತ್ತು. 3ನೇ ಲಿಸ್ಟ್ ಅದು, ಯಾರ್ಯಾರೋ ಸೇರ್ಕೊಂಡಿರಲ್ವಲ್ಲ, 3ನೇ ಲಿಸ್ಟಲ್ಲಿ ಕೊನೆಯ ಹೆಸರಿತ್ತು. ಸೀಟ್ ಸಿಕ್ಬಿಡ್ತು ನನಗೆ, ವಿಚ್ ಐ ಹ್ಯಾಡ್ ನಾಟ್ ಎಕ್ಸ್ಪೆಕ್ಟೆಡ್. ಬಟ್ ಮನಸ್ಸಲ್ಲಿ ತುಡಿತ ತುಂಬ ಇತ್ತು ನನಗೆ ಅದನ್ನೇ ಓದಬೇಕು ಅಂತ. ಸೊ ಆಮೇಲೆ ನಮ್ಮ ಮನೇಲಿ ಹೋಗಿ ಹೇಳಿದೆ, ಈ ಥರ ಸೀಟ್ ಸಿಕ್ಕಿದೆ ನನಗೆ. ನಮ್ಮ ತಂದೆ ಹೇಳಿದ್ರು, ನೋಡಮ್ಮ ಆ ಫೀಸ್ನೇ ಅಡ್ಜಸ್ಟ್ ಮಾಡಿದ್ರೆ ಸೇರ್ಕೋ, ಎಕ್ಸ್ಟ್ರಾ ಫೀಸ್ ಎಲ್ಲ ಪಾಪ ಅವ್ರು ಖಂಡಿತ ಅವ್ರ ಕೈಲಿ ಆಗ್ತಾ ಇರಲಿಲ್ಲ, ಆಗಲ್ಲಮ್ಮ ಅಂತ ಹೇಳಿದ್ರು. ಇಲ್ಲ ಅಲ್ಲ ಅಲ್ಲ ಹಾಂ, ಅಲ್ಲಿ ಸೆಂಟ್ರಲ್ ಕಾಲೇಜ್ ಎಕನಾಮಿಕ್ಸ್ MA ಸೇರ್ಕೊಂಡಿದ್ನಲ್ಲ, ಆ ಫೀಸ್ನ ಇದಕ್ಕೆ ಕಾಲೇಜಲ್ಲಿ ಅಡ್ಜಸ್ಟ್ ಮಾಡಿದ್ರೆ ಸೆಂಟ್ರಲ್ ಕಾಲೇಜಲ್ಲಿ ಯೂನಿವರ್ಸಿಟಿಲಿ ನೀನು ಇದಕ್ಕೆ ಸೇರ್ಕೊಮ್ಮ ಅಂದರು. ಸೊ ನಾನು ಹೋಗಿ ಅಲ್ಲಿ ಪ್ರಿನ್ಸಿಪಾಲ್ ಹತ್ರ ಮಾತಾಡಿದೆ ಸೆಂಟ್ರಲ್ ಕಾಲೇಜಲ್ಲಿ, ವಿ ವಿಲ್ ಅಡ್ಜಸ್ಟ್, ನೋ ಪ್ರಾಬ್ಲಮ್ ಅಂದರು. ಸೇರ್ಕೊಂಬಿಟ್ಟೆ. ನಂದು ಅದೊಂದು ಡ್ರೀಮ್ ಇತ್ತು, ಸೇರ್ಕೋಬೇಕು ನಾನು ಅಂತ. ಸರಿ, ಸೇರ್ಕೊಂಡ್ಮೇಲೆ ಕ್ಲಾಸಸ್ ಎಲ್ಲ ಒಂದು 15 ಜನ ಇದ್ವಿ ಅಷ್ಟೇ ನಾವು, 3 ಜನ ಹುಡುಗಿ. ಮುಂಚೆ ಅದೇ ನನ್ನ ಬ್ಯಾಕ್ಗ್ರೌಂಡ್ ಹೇಳಬೇಕು. ಸೊ ಆಮೇಲೆ ನಾನು ಕ್ಲಾಸಸ್ ಎಲ್ಲ ಅಟೆಂಡ್ ಮಾಡೋಕ್ಕೆ ಶುರು ಮಾಡಿದೆ. ನನಗೆ ತುಂಬ ಹಿಂಜರಿಕೆ ಇತ್ತು, ಅಂದರೆ MES ಕಾಲೇಜಲ್ಲಿ ಆರ್ಟ್ಸ್ನ ಬರೀ ಗರ್ಲ್ಸ್ ಸೆಕ್ಷನ್ಗೆ ಮಾತ್ರ ಇತ್ತು. ಹುಡುಗರ ಜೊತೆ ಅಷ್ಟು ಈಸಿಯಾಗಿ ಕಮ್ಯುನಿಕೇಷನ್ ಮಾಡೋದು ಅಷ್ಟೊಂದು ಅವಕಾಶ ಇರಲಿಲ್ಲ ನಮಗೆ. ಇಲ್ಲಿ 13 ಜನ ಹುಡುಗರು, 3 ಜನ ಹುಡುಗಿರು. ಸೊ ನಮ್ಮ ಪ್ರೊಫೆಸರು, ಇದು ಸೋಷಿಯಲ್ ವರ್ಕ್ ಅಲ್ಲ, ನಾವು ಹ್ಯಾವ್ ಟು ಓವರ್ಕಮ್ ಆಲ್ ದ ಬ್ಲಾಕ್ಸ್, ನಾವೇನು ಆ ಥರ ಇದಿರಬಾರ್ದು ಅಂದ್ಬಿಟ್ಟು 3 ಜನ ಹುಡುಗರು, 1 ಹುಡುಗಿ ಹಿಂಗೆ ಕೂಡ್ಸೋರು ಸೆಂಟ್ರಲ್ ಯೂನಿವರ್ಸಿಟಿಲಿ. ಸೊ ಎಲ್ಲ ಹುಡುಗರು ಪಾಪ ಡಿಫರೆಂಟ್ ಬ್ಯಾಕ್ಗ್ರೌಂಡ್ಸಿಂದ ಬಂದಿದ್ದರು, ತುಂಬ ಒಳ್ಳೆ ಹುಡುಗರು. ವಿತಿನ್ ನೋ ಟೈಮ್ ನಾವು ಎಲ್ಲ ಆಲ್ ಬಿಕೇಮ್ ಒನ್ ಗ್ರೂಪ್, ಆ ಥರ ಇದ್ವಿ ನಾವು. ಸೊ ಅದು 2 ವರ್ಷದಲ್ಲಿ ನಾನು ಯಾಕೆ ಈ ಥರ ನನಗೆ ಮೆಟೀರಿಯಲಿಸ್ಟಿಕ್ ಔಟ್ಲುಕ್ ಬರಲಿಲ್ಲ, ಒಂದು ಪ್ರಾಪಂಚಿಕವಾಗಿ ತುಂಬ ಆಸೆಗಳು ಅದೆಲ್ಲ ಯಾಕೆ ಬರಲಿಲ್ಲ ಅಂದರೆ, ಆ 2 ವರ್ಷದಲ್ಲಿ 24 ಪೇಪರ್ ಓದಿದ್ದು ನಾವು, 4 ಸೆಮಿಸ್ಟ್ರು. ಎಲ್ಲ ಸೋಷಿಯಾಲಜಿ, ಸೋಷಿಯಲ್ ಸೈಕಾಲಜಿನಲ್ಲಿ ಎಷ್ಟು ವೆರೈಟೀಸ್, SKR ಅಂತ ತುಂಬ ಪ್ರೊಫೆಸರ್ SK ರಾಮಚಂದ್ರ ರಾವ್ ಅವ್ರು ತೊಗೋತಾಯಿದ್ರು ನಮಗೆ ಕ್ಲಾಸು. ಹೆಸರು ಕೇಳಿರ್ಬೋದು ನೀವು. ಒಳ್ಳೊಳ್ಳೆ ಟೀಚರ್ಸು ನಮಗೆ. ಅವ್ರ ಕ್ಲಾಸು ಅಂದರೆ ಈಗರ ಕಾಯ್ತಾ ಇದ್ದೆ. ಅವ್ರು ಏನೇನು ಹೇಳ್ತಾರೋ ಒಂದೊಂದು ಪಾಯಿಂಟನ್ನು ಅಷ್ಟು ಗಮನ ಇಟ್ಕೊಂಡು ಕೇಳ್ತಾ ಇದ್ದೆ ನಾನು. ಅವ್ರಿಗೂ ಖುಷಿ, ನಾವೆಲ್ಲ ಕಡಿಮೆ ಜನ ಅಲ್ವಾ, ಇಂಡಿವಿಜುವಲ್ ಅಟೆನ್ಷನ್ ಸಿಕ್ಕೋದು ನಮಗೆ. ನಂಗೊಂಥರ ರೋಲ್ ಮಾಡೆಲ್ ಥರ ಅವರು. ಎಷ್ಟು ಚೆನ್ನಾಗಿ ಪಾಠ ಮಾಡೋರು, ಅಷ್ಟು ಒಳ್ಳೆ ಕಾನ್ಸೆಪ್ಟ್ಸ್ ಎಲ್ಲ ಕೊಡೋರು, ಸೈಕಾಲಜಿಯಿಂದ ಏನೇನು ಉಪಯೋಗ ಆಗುತ್ತೆ ಅನ್ನೋದನ್ನು ಹೇಳೋರು ಅವರು. ಅದಕ್ಕೆ ತುಂಬ ನನಗೆ ಮೋಸ್ಟ್ ಇಂಪ್ಯಾಕ್ಟ್ಫುಲ್ ಟೀಚರ್ ಅವರು. ಅವರದ್ದು ಇನ್ನೊಬ್ಬರು ನನಗೆ ಹೇಳೋಕ್ಕೆ ಇಷ್ಟಪಡ್ತೀನಿ, ಡಾಕ್ಟರ್ M ಶ್ರೀನಿವಾಸ್ ಅಂತ ಕೇಳಿರ್ಬೋದು ನೀವು. ಸ್ಪಂದನ ನರ್ಸಿಂಗ್ ಹೋಮ್ ಅವರದ್ದೇ, ರಾಜಾಜಿನಗರದಲ್ಲಿ. ಅವರು ನನಗೆ ತಲೆನೋವು ಬರೋದು ತುಂಬ. ಆಮೇಲೆ ಡಾಕ್ಟರ್ ಗಾಂಧಿದಾಸ್ ಅಂತ ಇದ್ದಾರೆ, ಈಗಲೂ ಇದ್ದಾರೆ ಅವರು. ಒಳ್ಳೊಳ್ಳೆ ಟೀಚರ್ಸು. ಆ್ಯಂಡ್ ನಮಗೆ ಈ ಸಬ್ಜೆಕ್ಟ್ಸ್ ಓದೋದ್ರ ಜೊತೆಗೆ ಫೀಲ್ಡ್ ವರ್ಕ್ ಕರ್ಕೊಂಡು ಹೋಗೋರು. ಅಂದರೆ ಈ ವೆಲ್ಫೇರ್ ಆರ್ಗನೈಸೇಷನ್ಸ್ಗೆ, ಲೆಪ್ರಸಿ ಹೋಮು, ರಿಮಾಂಡ್ ಹೋಮು, ಸರ್ಟಿಫೈಡ್ ಸ್ಕೂಲು, ಸ್ಟೇಟ್ ಹೋಮ್ ಫಾರ್ ವಿಮೆನ್ ಅಂತ ಕರ್ಕೊಂಡು ಹೋದರು. ಅಂದರೆ ಪ್ರಾಸ್ಟಿಟ್ಯೂಟ್ ಸೆಂಟರ್ ಅದು. ಸೋಷಿಯಲ್ ವರ್ಕಲ್ಲಿ ಬರುತ್ತಲ್ಲ. ಆಮೇಲೆ ಬೆಗ್ಗರ್ಸ್ ಕಾಲೋನಿ, ಈ ಥರ ಎಲ್ಲ ಸೋಷಿಯಲಿ ಡಿಪ್ರೈವ್ಡ್ ಸೆಕ್ಷನ್ ಯಾರ್ಯಾರಿದ್ದಾರೋ ಅಲ್ಲಿಗೆಲ್ಲ ನಮಗೆ ವಿಸಿಟ್ಸ್ ಕರ್ಕೊಂಡು ಹೋಗೋರು. ಹೇಗಿರುತ್ತೆ ನೋಡಿ ಸಮಾಜದಲ್ಲಿ ಅಂತ, ಅವ್ರಿಗೆ ನೀವೇನು ಮಾಡಬಹುದು ಅಂತ ನಮಗೆ ಟ್ರೈನಿಂಗ್ ಕೊಡೋರು. ಆಮೇಲೆ ನಿಮ್ಹಾನ್ಸು, ಸೈಕ್ಯಾಟ್ರಿಕ್ ಯೂನಿಟು ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ. ಸೊ ಈ ಥರ ಎಲ್ಲ ವಾರಕ್ಕೆ 2 ದಿವಸ ಇರೋದು ಆ ಥರ. ಆಮೇಲೆ ಅದಕ್ಕೆಲ್ಲ ರಿಪೋರ್ಟ್ಸ್ ಬರೀಬೇಕು ನಾವು. ಆಮೇಲೆ ನನಗೆ 2ನೇ ಸೆಮಿಸ್ಟ್ರಲ್ಲಿ ಇದು ಸ್ಟೇಟ್ ಹೋಮ್ ಫಾರ್ ವಿಮೆನ್ ಜಯನಗರದಲ್ಲಿ ಇತ್ತದು ಅವಾಗ, ಇವಾಗ ಬಹುಶಃ ಶಿಫ್ಟ್ ಮಾಡಿರಬೇಕು. ಅದೆಲ್ಲ ಪಾಪ ಹೆಣ್ಣು ಹುಡುಗಿರು ವೇಶ್ಯಾವಾಟಿಕೆಗೆ ಪಾಪ ಫೋರ್ಸಿಬಲಿ ಎಂಟ್ರಿ ಆಗಿರೋರು, ಪೊಲೀಸರು ಪ್ರೊಟೆಕ್ಟ್ ಮಾಡಿ ಇಲ್ಲಿ ಕರ್ಕೊಂಬಂದು ಹಾಕಿರೋರು. ಸೊ ಆ ಥರದ ಮಕ್ಕಳಿಗೆ ನಾನು ಕೌನ್ಸಿಲಿಂಗ್ ಮಾಡಿ ಅವ್ರಿಗೆ ನಂಗೆ ಸಂಗೀತ ಏನಿವೆ ಜೊತೇಲಿ ಇದ್ದೇ ಇತ್ತಲ್ಲ. ಸೊ ಅಷ್ಟೊತ್ತಿಗೆ ಸೀನಿಯರ್ ಮುಗಿಸ್ಕೊಂಡಿದ್ದೆ, ದಿನ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ, ವೆಸ್ಟ್ ಹತ್ರ ಹೋಗ್ತಾಯಿದ್ದೆ, ಎಲ್ಲ ಇದು. ಇಡ್ಲಿಕ್ಕೆ ಸೇರಿದ ಮೇಲೆ ನನ್ನ ಸಂಗೀತ ಅವ್ರುಗಳಿಗೆಲ್ಲ ಉಪಯೋಗ ಆಗೋಕ್ಕೆ ಶುರು ಆಯಿತು. ನನಗೆ ಯಾಕೆ ಒಂದು ಹೌ ಐ ಕುಡ್ ಬ್ಲೆಂಡ್ ಸಂಗೀತ ಮತ್ತು ಸಮಾಜ ಕಾರ್ಯ, ಸೈಕಾಲಜಿ ಇದನ್ನೆಲ್ಲ, ಅಂದರೆ ಈ ಥರ ಒಳ್ಳೊಳ್ಳೆ ಅನುಭವಗಳು ನನಗೆ ಪಾಠ. ಅವ್ರನ್ನೆಲ್ಲ ನೋಡಿ ನಂಗೆ ಅನಿಸೋಕ್ಕೆ ಶುರು ಆಯಿತು, ಅಯ್ಯೋ ಎಷ್ಟು ಒಂದು ಸಮಾಜದಲ್ಲಿ ಎಂತೆಂಥ ಸಮಸ್ಯೆಗಳಿದೆ ಅಲ್ವಾ ಅಂತ ಅನ್ಸೋಕ್ಕೆ ಶುರು ಆಯಿತು. ಕಲ್ಚರ್ಡ್ ಫ್ಯಾಮಿಲಿಯಿಂದ ಬಂದಿರೋದು. ಹೌದು, ಹೀಗೂ ಇರ್ಬೋದಾ ಅಂತ ತುಂಬ ಅವರು ಒಂದೊಂದು ಕೇಸಸ್ತು ನಾವು ನೋಡೋಕ್ಕೆ ಹೋದರೆ ತುಂಬ ಬೇಜಾರಾಗೋದು ನನಗೆ. ಎಂಥ ಮೇಡಮ್ ನೀವು ಅವ್ರಿಗೆಲ್ಲ ಒಂದು ಮರೆಯೋಕ್ಕಾಗದೇ ಇರೋವಂಥ ಘಟನೆ. ಅವ್ರನ್ನೆಲ್ಲ ನಾವು ಲಾಲ್ಬಾಗ್ಗೆ ಒಂದು ವಿಸಿಟ್ಗೆ ಕರ್ಕೊಂಡು ಹೋದ್ವಿ, 3-4 ಜನ ಒಟ್ಟಿಗೆ ಸೇರಿ. ಅವ್ರಿಗೊಂದು ಸೋಷಿಯಲ್ ಔಟಿಂಗ್ ಅಂತ.
ಸೊ ಅಲ್ಲಿ ಹೋದರೆ ತುಂಬ ಜನ ಪ್ರೊಟೆಕ್ಷನಲ್ಲೆಲ್ಲ ಹೋಗಿದ್ವಿ. ಅದ್ರ ಮಧ್ಯದಲ್ಲೇ ಯಾರೋ ಒಬ್ಬರು ಎಸ್ಕೇಪ್ ಆಗಿಬಿಟ್ಟಿದ್ದಾರೆ ಹುಡುಗಿ. ಸೊ ಎನಿವೆ ನಾವು ಬಂದು ರಿಪೋರ್ಟ್ ಮಾಡಿದ್ವಿ. ಆಮೇಲೆ ಅವ್ರು ಆ್ಯಕ್ಷನ್ ತೊಗೊಂಡ್ರು. ಅವ್ರು ಮಿಕ್ಕದವ್ರನ್ನ ಕೇಳಿದ್ವಿ ಯಾಕೆ ಹೆಂಗೆ ಹೊಟ್ಟೋಗಿದ್ದಾರೆ ಅಂದರೆ, ಮೇಡಮ್ ನಮಗೆ ಏನು ಲೈಫು, ನಾವೆಲ್ಲೋ ಒಂದು ಮನೇಲಿ ತುಂಬ ಬಡತನ, ಯಾವುದೋ ಒಂದು ಪರಿಸ್ಥಿತಿಗೆ ಸಿಕ್ಕಾಕ್ಕೊಂಡು ಎಡವಿದ್ವಿ ಆಯಿತಾ, ನಮ್ಮನೀಗ ಇಲ್ಲಿ ತಂದು ಹಾಕಿದ್ದಾರೆ, ನಮಗೊಂದು ಮದುವೆ ಮಾಡಿಸ್ತೀರಾ ಮೇಡಮ್ ನೀವು ಅಂತ. ನಾನೇ ಚಿಕ್ಕವಳು. ಈ ಥರ ಪ್ರಶ್ನೆಗಳು ಪಾಪ ಅಂಥವ್ರಿಗೆ ಬರೋ ಸಹಜ, ಉತ್ತರ ಇಲ್ಲದೆ ಇರೋ ಪ್ರಶ್ನೆ. ಸೊ ಈ ಥರದಕ್ಕೆಲ್ಲ ವರ್ಕ್ ಮಾಡಿ 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 ನನಗೆ ಒಂಥರ ಮನಸ್ಸು ಪ್ರಬುದ್ಧತೆ ಬಂದ್ಬಿಡ್ತು. ಅಂದರೆ ಏನೋ ಒಂದು ಜೀವನದಲ್ಲಿ ಒಂದು ನಾವು ಸಮಾಜಕ್ಕಾಗಿ ಒಂದು ಕೊಡಬೇಕಾಗಿರೋದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ನಮ್ಮದು ಅನ್ನೋದು ಮನಸ್ಸಲ್ಲಿ ಡೀಪ್ ರೂಟೆಡ್ ಆಗಿತ್ತು. ಎಲ್ಲ ಮುಗಿಸ್ದೆ, ಒಳ್ಳೆ ಡಿಸ್ಟಿಂಕ್ಷನ್ನಲ್ಲಿ ಬಂತು. ಆಮೇಲೆ ನನಗೆ ತುಂಬ ತಲೆನೋವು ಬರ್ತಾಯಿತ್ತು. ನಮ್ಮ ಮನೇಲಿ ಆಸ್ತಮಾನೂ ಹೆರಿಡಿಟ್ರಿ. ನಮ್ಮ ತಾಯಿಗೂ ಆಸ್ತಮಾ ಇತ್ತು, ನಮ್ಮ ಅಣ್ಣಂಗೆ ಆಸ್ತಮಾ ಇತ್ತು, ನನಗೂ ಅದು ಟೆಂಡೆನ್ಸಿ ಆಸ್ತಮ್ಯಾಟಿಕ್ ಅಟ್ಯಾಕು ವರ್ಷಕ್ಕೊಂದು ಸರಿ ಹಾಗೆ ಬರೋದು. ಆದರೆ ನನಗೆ ಅದನ್ನು ಮುಂದೆ ಹೇಳ್ತೀನಿ ಯಾವ ರೀತಿ ಅದರಿಂದ ಓವರ್ಕಮ್ ಮಾಡ್ತಿದ್ದೆ ಅಂತ. ಸೊ ಆಮೇಲೆ ಆ ತಲೆನೋವು ಕಡಿಮೆ ಆಗಲೇ ಇಲ್ಲ. ಸೊ ಆಮೇಲೆ ಅವರು ಡಾಕ್ಟ್ರೊಬ್ಬರು ವಿಕ್ಟೋರಿಯಾ ಹಾಸ್ಪಿಟ್ಲ್, ಇಲ್ಲ ನೀವು ಸೈಕ್ಯಾಟ್ರಿಕ್ ಯೂನಿಟಲ್ಲಿ ಹೋಗಿಮ್ಮ, ನರಗಳದ್ದು ಅಥವಾ ಏನಾದರೂ ನಿಮ್ಗೇನಾದರೂ ಸೈಕಲಾಜಿಕಲಾಗಿ ಏನಾದರೂ ಆ ಥರ ನೋವಿದ್ದರೆ ತಲೆನೋವು ಬರುತ್ತೆ, ಈ ಥರ ಫಿಸಿಕಲಿ ಏನೂ ಪ್ರಾಬ್ಲಮ್ ಇಲ್ಲ ಅಂದರು. ನಾನು ಅಲ್ಲಿಗೆ ಹೋದೆ. ಅಲ್ಲಿ ಒಬ್ಬರು ಸೈಕ್ಯಾಟ್ರಿಕ್ ಸೋಷಿಯಲ್ ವರ್ಕರ್ ಡಾಕ್ಟರ್ ಸಾವಿತ್ರಿ ಅಂತ ಇದ್ದರು. ಅಲ್ಲಿ ಡಾಕ್ಟರ್ ಶ್ರೀನಿವಾಸ್ ಅಂತ ಇದ್ದರು ಸೈಕ್ಯಾಟ್ರಿಸ್ಟು. ಚೆನ್ನಾಗೆಲ್ಲ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ನನಗೆ ರೋಲ್ ಮಾಡಲ್ ಆಗ್ಬಿಟ್ರು ಅವತ್ತಿಂದ. ಆಮೇಲೆ ಅವ್ರು ಏನೋ ಮೈಲ್ಡ್ ಡೋಸ್ ಕೊಟ್ಟಿದ್ದರು, ನಥಿಂಗ್ ಸೀರಿಯಸ್, ಎಷ್ಟು ಬ್ರೈಟಾಗಿದ್ದೀಯಮ್ಮ ನೀನು, ಎಷ್ಟು ಪೊಟೆನ್ಷಿಯಲ್ ಇರೋ ಹುಡುಗಿ. ಹೋಗೋದಾಗೆಲ್ಲ ಹಾಡಿಸೋರು, ನಾನು ಹೋದಾಗೆಲ್ಲ ಹಾಡಿಸ್ಬಿಟ್ಟು ಸಿಕ್ಕಾಪಟ್ಟೆ ಕ್ಲೋಸ್ ಆಗಿಬಿಟ್ರು. ಆಮೇಲೆ ಡಾಕ್ಟರ್ ಶ್ರೀನಿವಾಸ್ ಅವರು ನನ್ನ ನೆನೆಸ್ಕೊಳ್ಬೇಕು ಅವ್ರನ್ನ. ಸೊ ಡಾಕ್ಟರ್ ಎಮ್ ಶ್ರೀನಿವಾಸ್ ಅವರು ನನಗೆ ರೋಲ್ ಮಾಡೆಲ್ ಆದರು, ನನ್ನ ಮೆಂಟರು. ನಂದು ಡೆಸರ್ಟೇಷನ್ ಮಾಡಿದೆ MSWಲಿ, ಸೈಕೋಸೋಷಿಯಲ್ ಪ್ರೊಫೈಲ್ ಆಫ್ ಇದು ಸೈಕೋಜಿನಿಕ್ ಹೆಡೇಕ್ ಪೇಷಂಟ್ಸ್ದು. ನನಗೆ ಒಂಥರ ಬರ್ತಿತ್ತಲ್ಲ ಹೆಡೇಕು. ಅವರು ಅಂದರು ಏನೋ ಒಂದು ಮನಸ್ಸಲ್ಲಿ ನೋವು ಇಟ್ಕೊಂಡಿದ್ದೀರಾ ನೀವು ಅಂತ. ಏನೋ ಸಣ್ಣ ಪುಟ್ಟದ್ದು ನಮಗಿರುತ್ತಲ್ಲ ಆ ವಯಸ್ಸಲ್ಲಿ ಏನೋ ಒಂದು ಸರಿ ಅಂದ್ಕೊಂಡು ಅವರು ಆಮೇಲೆ ಹಿ ಸ್ಟಾರ್ಟೆಡ್ ಗೈಡಿಂಗ್ ಮೀ. ಸೊ ನಾನು ಐ ಕುಡ್ ಓವರ್ಕಮ್, ಅದೆಲ್ಲ ಹೊಟ್ಟೋಯ್ತು. ಆದರೆ ನನಗೆ ಮಾಡೆಲ್ ಅವರು, ರೋಲ್ ಮಾಡೆಲ್ಲು. ನಾನು ಅವ್ರ ಥರ ಏನಾದರೂ ಒಂದು ಸೈಕಾಲಜಿ ರಿಲೇಟೆಡಲ್ಲೇ ನಾನು ಕೆಲಸ ಮಾಡಬೇಕು ಅನ್ನೋದು ನಂಗೆ ಮನಸ್ಸಿಗೆ ಬಂದುಬಿಡ್ತು. ಸೊ ಆಮೇಲೆ ಸರಿ ಅದು ಅಲ್ಲಿಗೆ ಮುಗೀತು. ಸರಿ ಅದು ನಾನು ಕೋರ್ಸ್ ಮುಗಿದ ಮೇಲೆ ಇನ್ನೂ ಕೆಲಸಕ್ಕೆ ಸೇರಿರಲಿಲ್ಲ. ಅಷ್ಟೊತ್ತಿಗೆ ನಮ್ಮ ಮನೇಲಿ ಇವಳು ತುಂಬ ಓದ್ಬಿಟ್ಟಿದ್ದಾಳೆ, ಇವಳನ್ನ ಯಾರು ಮಾಡ್ಕೋತಾರೆ ಅಂತ ಯೋಚನೆ. ಯಾಕಂದರೆ ಪಾಪ ನಾರ್ಮಲ್ ಫ್ಯಾಮಿಲಿ ಅಲ್ವಾ, ಎಲ್ಲರಿಗಿಂತ ಜಾಸ್ತಿ ಓದಿದ್ದಾಳೆ ಇವಳು ಅಂತ ಹುಡುಕ್ತಾ ಇದ್ದರು. ಒಂದು 2 ಪ್ರಪೋಸಲ್ ಬಂದಿತ್ತು ನನಗೆ. ನಾನು ಒಪ್ಕೊಂಡೆ, ಅವರು ಒಪ್ಕೊಂಡಿದ್ರು. ಆಮೇಲೆ ಅವ್ರಿಗೆ ತುಂಬ ಟ್ಯಾಲೆಂಟೆಡ್ಡು, ಸಂಗೀತಕ್ಕೆ ಎನ್ಕರೇಜ್ ಮಾಡಲ್ಲ ಅಂದರು ಒಂದು ಪ್ರಪೋಸಲ್ನಲ್ಲಿ. ನಾನು ಒಪ್ಪಿದ್ದೆ, ಅವನು ಒಪ್ಪಿದ್ದೆ ಹುಡುಗ. ನೀವು ಹಾಡಬಾರ್ದು ಮದುವೆ ಎಲ್ಲ ಆದಮೇಲೆ ಅಂದರು. ನಾನು ನೀನೇ ಬೇಡ ಹೋಗಪ್ಪ ಅಂದೆ. ಸೊ ನನಗೆ ಓದಿದ್ರು ಕೂಡ ಐ ಆಲ್ವೇಸ್ ವಾಂಟೆಡ್ ಎ ಪರ್ಸನ್ ಹೂ ಎನ್ಕರೇಜಸ್ ಮೈ ಆರ್ಟ್. ನನಗೆ ಪ್ಯಾಷನ್ನು ಸಂಗೀತದಲ್ಲೇ ಏನಾದರೂ ಮಾಡಬೇಕು ಅಂತ. ಸೊ ಹಾಗಾಗಿ ಫಸ್ಟ್ ಇವರನ್ನು ನನ್ನ ಕಸಿನ್ನು DV ನಾಗರಾಜು, ಒಳ್ಳೆ ಮ್ಯೂಸಿಷಿಯನ್ನು, RK ಪದ್ಮನಾಭ ಅವರು ಒಟ್ಟಿಗೆ ಹಾಡ್ತಾಯಿದ್ರು. ಇಬ್ಬರು ಡ್ಯುಯೆಟ್ ಹಾಡೋರು, ಇಬ್ಬರು ಒಳ್ಳೆ ಸ್ನೇಹಿತರು. ಇವ್ರಿಗೂ ನನಗೇನಾದ್ರು ಇಬ್ಬರು ಚೆನ್ನಾಗಿ ಗೊತ್ತು, RK ಪದ್ಮನಾಭ ಮತ್ತು DV ನಾಗರಾಜು. ಸೊ ಅವನಿಗೆ ಹೇಳಿದ್ದೆ ನಾನು, ನಿಂಗೆ ಎಂಥ ಹುಡುಗ ಬೇಕಮ್ಮ ಅಂತ ಕೇಳಿದ್ದ. ಹೇಳಿದೆ ನಂಗೆ ಸಂಗೀತ, ನಾನು ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ, ನನಗೆ ಕಡಿಮೆ ಓದಿದ್ರು ಪರವಾಗಿಲ್ಲ, ಅವ್ರು ನಂಗೆ ಸಂಗೀತಕ್ಕೆ ಎನ್ಕರೇಜ್ ಮಾಡಬೇಕು, ಅವ್ರು ನನ್ನನ್ನು ನೋಡ್ಕೋಬೇಕು, ಸಂಗೀತಕ್ಕೆ ಎನ್ಕರೇಜ್ ಮಾಡಬೇಕು ಅಷ್ಟೇ. ನನ್ನ ಗುರಿ ಇರೋದು MS, ಆ ಥರ ಹಾಡಬೇಕು ನಾನು ಅಂತ ಹೇಳಿದ್ದೆ ಅವನಿಗೆ. ಸೊ ಇವ್ರ ಹತ್ರ ಕೇಳಿದಾನಲ್ಲ, ಸರಿ ಇವರು ನಾನು ನೋಡಿದ ತಕ್ಷಣ ಇವರು ಮೇಡಮ್ ನಂದು ಒಪ್ಕೊಂಬಿಟ್ಟಿದ್ದೀನಿ ಅಂದ್ಬಿಟ್ರು. ನಂಗೆ ಮಗ್ಗಿ ಶಾಕ್ ಆಗೋಯ್ತು ನನಗೆ. ನಾನು ಹೇಳಿದೆ ಇಲ್ಲ, ನಂಗೆ ಸ್ವಲ್ಪ ಟೈಮ್ ಬೇಕು ಅಂತ. ಇದು ನಾನು ಒಪ್ಕೊಳ್ಳೋದು ಅದ. ಮೊನ್ನೆ ಹೇಳಿದಾಗ ಒಬ್ಬರು ಯಾರು ಹೇಳಿದ್ರು, ನೀವು ಹೋದ ಜನ್ಮದಿಂದ ಗಂಡ ಹೆಂಡತಿಯರಾಗಿದ್ದೀರಾ, ಈಗ ಯಾರು ತಪ್ಪಿಸೋ ಯಾವನ್ ಬರ್ತಾನೆ ಮಧ್ಯದಲ್ಲಿ ನೋಡ್ತೀನಿ ಇವಾಗ ಅಲ್ವಾ. ಹೋದ ಜನ್ಮದಿಂದ ಗಂಡ ಹೆಂಡತಿ ಆಗಿದ್ದೀರಾ, ಇಬ್ಬರು ಶಿವನ ಪೂಜೆ ಮಾಡ್ತಾಯಿದ್ದೀರಿ. ಅವಾಗ ಏನೋ ಅಲ್ಲೊಂಚೂರು ಹೆಚ್ಚು ಕಡಿಮೆ ಆಗಿ ನಿಮ್ಮ ಸಂಸಾರಕ್ಕೆ ಅದೊಂದು ಈಗ ಅದು ಜೊತೆ ತೊಗೊಂಬಂದಿದ್ದೀರಾ. ಅದಕ್ಕೋಸ್ಕರ ನೀವು ಈ ವರ್ಷ ಕೂಡ ಈ ಜನ್ಮದಲ್ಲಿ ಕೂಡ ಇಷ್ಟು ಚೆನ್ನಾಗಿರೋದು ಅಂತಂದ. ಯಾರ ಮಧ್ಯ ಬರೋಕ್ಕೆ ಸಾನ್ಸಿದೆ? ಅವಳು ನೋಡಿದ್ರೆ ಅವಳು ಹೈಲಿ ಎಜುಕೇಟೆಡು, ನಾನು PhD, ಪಾಸ್ಟ್ ವಿತ್ ಹೈ ಡಿಫಿಕಲ್ಟಿ. ಹೆಂಗಿದೆ ನೋಡಿ, ನಮ್ಮದೊಂದು PhD ಇದು, ಅವಳು ರಿಯಲ್ PhD, ನಮ್ಮದೊಂಥರ ರಿಯಲ್ PhDನೇ, ಪಾಸ್ಟ್ ವಿತ್ ಹೈ ಡಿಫಿಕಲ್ಟಿ. PUCಲಿ ಎಕ್ಸಾಮ್ ಹೋಗ್ತಿರ್ಬೇಕಾದ್ರೆ